ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಿಮ್ಮ ಅರಿತ ಜೇಬು ನಿಮ್ಮ ದುರದೃಷ್ಟ ಎಂದು ನೀವು ಭಾವಿಸಿದರೆ ನೀವು ಈ ಜಗತ್ತಿನ ಅತಿ ದೊಡ್ಡ ಮೂರ್ಖರು. ಇದನ್ನು ಕೇಳಿದಾಗ ನೀವು ನೋವು ಅನುಭವಿಸಲೇಬೇಕು. ನೀವು ಪ್ರತಿದಿನ ಯಾರ ಮುಂದೆ ಭಿಕ್ಷೆ ಬೇಡುತ್ತೀರೋ ಆ ದೇವರು ನಿಮ್ಮನ್ನು ಬಡವನಾಗಿ ಮಾಡುವುದಿಲ್ಲ. ನಿಮ್ಮನ್ನು ಬಡವನಾಗಿ ಮಾಡಿದ್ದು ನಿಮ್ಮ ಆಲೋಚನೆಗಳೇ. ಆ ಆಲೋಚನೆಗಳನ್ನು ಶ್ರೀಮಂತರು ಅಪಹರಿಸಿದರು. ನನ್ನ ಕೈಯಲ್ಲಿ ಜಗತ್ತಿನ ಯಾವುದೇ ಬಾಗಿಲನ್ನು ತೆರೆಯಬಲ್ಲ ಕೀಲಿ ಇದೆ. ಇಂದು ನಾನು ನಿಮಗೆ ಶ್ರೀಮಂತರ ಪಿನ್ ಕೋಡ್ ಅನ್ನು ನೀಡಲಿದ್ದೇನೆ. ಈ ರಹಸ್ಯ ಮಂತ್ರವನ್ನು ನಾನು ನಿಮಗೆ ಹೇಳಲಿದ್ದೇನೆ. ಅದನ್ನು ತಿಳಿದ ನಂತರ ಕಬ್ಬಿಣವು ಆಯಸ್ಕಾಂತವನ್ನು ಅನುಸರಿಸುವಂತೆ ಹಣವು ನಿಮ್ಮನ್ನು ಹಿಂಬಾಲಿಸುತ್ತದೆ. ಆದರೆ ಎಚ್ಚರಿಕೆಯಿಂದ ಕೇಳಿ, ನಾನು ಹೇಳಲು ಹೊರಟಿರುವ ವಿಷಯಗಳು ಕಹಿ, ವಿಷಕಾರಿ ಮತ್ತು ಅಪಾಯಕಾರಿ. ನೀವು ಈ ವಿಡಿಯೋವನ್ನು ನೋಡದಿದ್ದರೆ ನೀವು 5 ವರ್ಷಗಳ ನಂತರವೂ ಅದೇ ಬಸ್ಸಿನಲ್ಲಿ ಪ್ರಯಾಣಿಸುತ್ತೀರಿ. ಬೇರೆಯವರು ಈ ವಿಡಿಯೋವನ್ನು ನೋಡಿ ಕಾರಿನಲ್ಲಿ ನಿಮ್ಮ ಮುಂದೆ ಓಡಾಡುತ್ತಾರೆ. ಇಂದು ನಾನು ಚಾಣಕ್ಯನ ಮೇಲೆ ಪ್ರಮಾಣ ಮಾಡುತ್ತೇನೆ, ಮುಂದಿನ 10 ನಿಮಿಷಗಳಲ್ಲಿ ನಿಮ್ಮ ಮೆದುಳಿನ ನರಗಳು ಅಲುಗಾಡುತ್ತವೆ. ನೀವು ಇಂದು ಇಲ್ಲಿಂದ ಹೊರಟು ಹೋದರೆ ನೀವು ರಾಜನಂತೆ ಹೊರಬರುತ್ತೀರಿ ಅಥವಾ ಜೀವಂತ ಶವದಂತೆ ಉಳಿಯುತ್ತೀರಿ. ನಿರ್ಧಾರ ನಿಮ್ಮದು. ನೀವು ಶ್ರೀಮಂತರಾಗಲು ಬಯಸಿದರೆ ನಿಮ್ಮ ಆತ್ಮವನ್ನು ಸಿದ್ಧಪಡಿಸಿಕೊಳ್ಳಿ. ಫ್ರೆಂಡ್ಸ್, ಈ ಜಗತ್ತಿನಲ್ಲಿ 2 ರೀತಿಯ ಜನರಿದ್ದಾರೆ. ನಂಬರ್ 1, ವ್ಯವಸ್ಥೆಯನ್ನು ರೂಪಿಸುವವರು, ಅಂದರೆ ಶ್ರೀಮಂತರು. ಮತ್ತು ನಂಬರ್ 2, ಆ ವ್ಯವಸ್ಥೆಯಲ್ಲಿ ನಲುಗಿದವರು, ಅಂದರೆ ಬಡವರು. ಶ್ರೀಮಂತರಿಗೆ 8 ರಹಸ್ಯಗಳಿವೆ. ಅವರು ಅವುಗಳನ್ನು ಎಂದಿಗೂ ತಮ್ಮ ಗೋಡೆಗಳಿಂದ ಹೊರಗೆ ಬಿಡುವುದಿಲ್ಲ. ಚಹಾ ಮಾರಾಟಗಾರನನ್ನು ಪ್ರಧಾನಿಯಾಗಿ, ಗ್ಯಾರೇಜ್ ಕೆಲಸಗಾರನನ್ನು ವಿಶ್ವ ಉದ್ಯಮಿಯಾಗಿ ಪರಿವರ್ತಿಸುವ 8 ನಿಯಮಗಳು ಇವು. ಇಂದು ನಾನು ಆ 8 ರಹಸ್ಯಗಳ ಮೇಲಿನ ಮುಸುಕನ್ನು ತೆಗೆಯಲಿದ್ದೇನೆ. ಪ್ರತಿಯೊಂದು ರಹಸ್ಯವು ಇಂದಿನದಕ್ಕಿಂತ ಹೆಚ್ಚು ಅಪಾಯಕಾರಿ. ಮತ್ತು 8ನೇ ರಹಸ್ಯವೆಂದರೆ ಅದು ನಿಮ್ಮ ಇಡೀ ಜೀವನವನ್ನು ತಿರುಗಿಸುತ್ತದೆ. ಆದ್ದರಿಂದ ಶ್ರೀಮಂತರ ಮೆದುಳಿನ ಮೇಲೆ ಪೋಸ್ಟ್ ಮಾರ್ಟಮ್ ಮಾಡೋಣ. ಮೊದಲ ರಹಸ್ಯವೆಂದರೆ ನಿಮ್ಮ ಬೆಲೆಯನ್ನು ನಿಗದಿಪಡಿಸಬೇಡಿ, ನಿಮ್ಮ ಅಗತ್ಯವನ್ನು ಸೃಷ್ಟಿಸಿಕೊಳ್ಳಿ. ಫ್ರೆಂಡ್ಸ್, ನೀವು ಈ ರಹಸ್ಯವನ್ನು ಕಲಿಯಲು ಬಯಸಿದರೆ ಮೊದಲು ನಿಮ್ಮ ಅಜ್ಜಿಯರು ನಿಮಗೆ ಕಲಿಸಿದ ಆ ಸುಳ್ಳನ್ನು ಸುಟ್ಟು ಹಾಕಿ. ಮಗು, ಒಳ್ಳೆಯ ಕೆಲಸ, ಕಠಿಣ ಪರಿಶ್ರಮವು ನಿಮಗೆ ಹಣವನ್ನು ತರುತ್ತದೆ ಎಂದು ನೀವು ಹೇಳಿದರೆ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರ ಹಣ ಬರುತ್ತದೆ. ಕತ್ತೆ ಕೂಡ ದಿನವಿಡೀ ಕಷ್ಟಪಟ್ಟು ಕೆಲಸ ಮಾಡುತ್ತದೆ, ಅಂದರೆ ಸಿಂಹ ಅದನ್ನು ತಿನ್ನುತ್ತದೆ. ಏಕೆಂದರೆ ಯಾರಾದರೂ ಕತ್ತೆಯನ್ನು ಬದಲಾಯಿಸಬಹುದು. ಕತ್ತೆ ಸತ್ತಾಗ ಇನ್ನೊಂದು ಕತ್ತೆಯನ್ನು ತರುತ್ತಾರೆ. ಶ್ರೀಮಂತರ ಮೊದಲ ರಹಸ್ಯವೆಂದರೆ ಎಲ್ಲರಿಗಿಂತ ಉತ್ತಮರಾಗುವುದಲ್ಲ, ಅವರು ಅತ್ಯುತ್ತಮರಲ್ಲಿ ಮೊದಲಿಗರಾಗಲು ಬಯಸುತ್ತಾರೆ. ಬಡವರು ತಮ್ಮ ಕೌಶಲ್ಯವನ್ನು ಮಾರುತ್ತಾರೆ, ಆದರೆ ಶ್ರೀಮಂತರು ತಮ್ಮ ಚಟವನ್ನು ಮಾರುತ್ತಾರೆ. ಇದನ್ನು ಹೆಚ್ಚು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಚಾಣಕ್ಯ ಹೇಳಿದ ಕಥೆಯನ್ನು ಒಮ್ಮೆಯಾದರೂ ಕೇಳಿ. ಫ್ರೆಂಡ್ಸ್, ಒಂದು ಹಳ್ಳಿಯಲ್ಲಿ ರಾಮ ಮತ್ತು ಶ್ಯಾಮ ಎಂಬ 2 ಸ್ನೇಹಿತರು ಇದ್ದರು. ಆ ಹಳ್ಳಿಯಲ್ಲಿ ನೀರಿಗೆ ಬರವಿತ್ತು. ಅವರು ಅದನ್ನು ಬೆಟ್ಟದಿಂದ ತರಬೇಕಾಗಿತ್ತು. ಆಗ ರಾಮ ಹೇಳಿದನು, ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ. ಅವನು ಪ್ರತಿದಿನ ಬೆಳಗ್ಗೆ ಎದ್ದು ಬಕೆಟ್ ಹಿಡಿದು ಬೆಟ್ಟ ಹತ್ತಿ ನೀರು ತಂದು ಗ್ರಾಮಸ್ಥರಿಗೆ ಮಾರುತ್ತಿದ್ದ. ಗ್ರಾಮಸ್ಥರು ಸಂತೋಷಪಟ್ಟು ರಾಮನಿಗೆ ಹಣ ಕೊಡುತ್ತಿದ್ದರು. ರಾಮನು ಆಗ ನಾನು ಶ್ರೀಮಂತನಾದೆ ಎಂದು ಭಾವಿಸುತ್ತಿದ್ದನು. ಅವನು ಇನ್ನೂ ಹೆಚ್ಚು ಕೆಲಸ ಮಾಡಲು 2 ಬಕೆಟ್ಗಳ ಬದಲು 4 ಬಕೆಟ್ಗಳನ್ನು ಹೊತ್ತುಕೊಂಡು ಹೋಗಲು ಪ್ರಾರಂಭಿಸಿದನು. ಅವನ ದೇಹವು ನೋಯುತ್ತಿತ್ತು, ಆದರೆ ಹಣ ಬರುತ್ತಿತ್ತು. ಆದರೆ ಶ್ಯಾಮನಲ್ಲಿ ಈ ತರ ಕಷ್ಟಪಟ್ಟು ದುಡಿಯುವ ಬುದ್ಧಿ ಇರಲಿಲ್ಲ. ಇದನ್ನು ನೋಡಿ ರಾಮ್ ನಗುತ್ತಿದ್ದನು. ಶ್ಯಾಮ್ ಸೋಮಾರಿಯಲ್ಲ, ಆದರೆ ಹಸಿದಿದ್ದಾನೆ. 6 ತಿಂಗಳ ನಂತರ ಶ್ಯಾಮ್ ಬಂದನು. ಅವನ ಕೈಯಲ್ಲಿ ಬಕೆಟ್ ಇರಲಿಲ್ಲ. ಅವನ ಹಿಂದೆ ಪೈಪ್ ಲೈನ್ ಇತ್ತು. ಅವನು ಬೆಟ್ಟದಿಂದ ಹಳ್ಳಿಗೆ ಪೈಪ್ಗಳನ್ನು ಹಾಕಿದನು. ಅವನು ನೆಲ್ಲಿಯನ್ನು ತಿರುಗಿಸಿದ ತಕ್ಷಣ ನೀರು ಹರಿಯಲು ಪ್ರಾರಂಭಿಸಿತು. ಈಗ ರಾಮ್ ನಿರುದ್ಯೋಗಿ. ರಾಮ್ನ ಕಠಿಣ ಪರಿಶ್ರಮ ಶೂನ್ಯವಾಗಿದೆ. ಶ್ಯಾಮ್ನ ನೀರನ್ನು ಮಾರಾಟ ಮಾಡಲಾಗುತ್ತದೆ. ರಜೆಯಲ್ಲಿದ್ದರೂ ಶ್ಯಾಮ್ಗೆ ಹಣ ಸಿಗುತ್ತದೆ. ಹಾಗಾದರೆ ನೀವು ಯಾರಾಗಬೇಕೆಂದು ನೀವೇ ನಿರ್ಧರಿಸಿ. ಒಬ್ಬ ಶ್ರೀಮಂತ ವ್ಯಕ್ತಿ ಪೈಪ್ ಲೈನ್ ಹಾಕುತ್ತಾನೆ. ಅವನು ಸತ್ತರೂ ಜಗತ್ತಿಗೆ ಅಗತ್ಯವಿರುವ ವ್ಯವಸ್ಥೆಯನ್ನು ಅವನು ರಚಿಸುತ್ತಾನೆ. ವಿಶ್ವದ ಅತಿ ದೊಡ್ಡ ಉದ್ಯಮಿ ಯಾರು? ಮಾದಕ ದ್ರವ್ಯ ವ್ಯಾಪಾರಿಯ ಮಾತು ಕೇಳಲು ದುಃಖವಾಗುತ್ತಿದೆಯೇ? ಮಾದಕ ದ್ರವ್ಯ ವ್ಯಾಪಾರಿಯು ಏನು ಮಾಡುತ್ತಾನೆ? ಅವನು ಮೊದಲು ನಿಮಗೆ ಉಚಿತವಾಗಿ ಔಷಧಿಗಳನ್ನು ನೀಡುತ್ತಾನೆ. ಬದಲಾಗಿ ನಿಮ್ಮನ್ನು ಒಂದು ಅಭ್ಯಾಸವನ್ನಾಗಿ ಮಾಡುತ್ತಿದ್ದಾರೆ. ಅವರು ನಿಮ್ಮಲ್ಲಿ ಒಂದು ಅಗತ್ಯವನ್ನು ಸೃಷ್ಟಿಸಿದ್ದಾರೆ. ನೀವು ಕಚೇರಿಯಲ್ಲಿ
ಯಾರಾದರೂ ಮಾಡಬಹುದಾದ ಕೆಲಸವನ್ನು ಮಾಡುತ್ತಿದ್ದರೆ ನೀವು ಸುರಕ್ಷಿತವಾಗಿಲ್ಲ. ನಿಮ್ಮನ್ನು ಕೆಲಸದಿಂದ ತೆಗೆದುಹಾಕುವ ಸಾಲಿನಲ್ಲಿ ನಿಂತಿದ್ದೀರಿ. ನಿಮ್ಮ ಬಾಸ್ ಸಹ ನಿಮ್ಮ ಕಚೇರಿಯಲ್ಲಿ ಮಾಡಲು ಸಾಧ್ಯವಾಗದ ಕೆಲಸವನ್ನು ಕಲಿಯಿರಿ. ನಿಮ್ಮನ್ನು ವ್ಯಸನನನ್ನಾಗಿ ಮಾಡಿಕೊಳ್ಳಿ. ಜನರು ನಿಮ್ಮ ಗುಲಾಮರಾಗಬೇಕು ಅಂದರೆ ಕೇವಲ ಅವಶ್ಯಕತೆಯಾಗಲು ಸಾಕಾಗುವುದಿಲ್ಲ. ನಿಮಗೆ ಭಾವನೆಗಳಿದ್ದರೆ ಜಗತ್ತು ನಿಮ್ಮನ್ನು ಕಡಿಯುತ್ತದೆ. ಎರಡನೆಯ ರಹಸ್ಯವೆಂದರೆ ಭಾವನೆಗಳ ವ್ಯವಹಾರ. ಯಾರಾದರೂ 4 ಜನರಿಗೆ ಒಳ್ಳೆಯದನ್ನು ಮಾಡಿ ಮತ್ತು ಒಳ್ಳೆಯವರಾಗಿರಿ ಎಂದು ಹೇಳಿದರೆ ನೀವು ಅವನನ್ನು ತಕ್ಷಣ ನಂಬುವುದನ್ನು ನಿಲ್ಲಿಸಿ, ಏಕೆಂದರೆ ಅವನು ನಿಮಗೆ ಸಿಹಿ ವಿಷವನ್ನು ನೀಡುತ್ತಿದ್ದಾನೆ. ಚಲನಚಿತ್ರಗಳಲ್ಲಿ ನೋಡಿ, ನಾಯಕ ಯಾವಾಗಲೂ ಬಡವನು, ಒಳ್ಳೆಯ ಹೃದಯದವನು. ಖಳನಾಯಕ ಯಾವಾಗಲೂ ಶ್ರೀಮಂತ, ಕ್ರೂರಿ. ಇದು ಒಂದು ಪ್ರಚಾರ. ಅವರು ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಒಳ್ಳೆಯವರನ್ನಾಗಿ ಮಾಡುತ್ತಾರೆ. ಅದರ ಮೂಲಕ ಶ್ರೀಮಂತರು ನಿಮ್ಮನ್ನು ಬಳಸಬಹುದು. ಒಳ್ಳೆಯ ಜನರ ಹಿಂದೆ ಬೀಳುವುದಲ್ಲದೆ ಬಡತನದಲ್ಲಿ ಸಾಯುತ್ತಾರೆ. ನೀವು ಏಕೆ ಬಡವರು? ಏಕೆಂದರೆ ನೀವು ನಿಮ್ಮ ಹೃದಯದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ನೀವು ನಿಮ್ಮ ಸ್ನೇಹಿತನಿಗೆ ಕರುಣೆಯಿಂದ 500 ಸಾಲ ನೀಡಿದ್ದೀರಿ ಮತ್ತು ಈಗ ಅವನು ಫೋನ್ ತೆಗೆದುಕೊಳ್ಳುವುದಿಲ್ಲ. ನೀವು ವ್ಯವಹಾರ ಒಪ್ಪಂದವನ್ನು ಬಿಟ್ಟಿದ್ದೀರಿ ಏಕೆಂದರೆ ಇನ್ನೊಬ್ಬ ವ್ಯಕ್ತಿ ನಿಮ್ಮವನು ಸಂಬಂಧಿ. ಆದ್ದರಿಂದ ಶ್ರೀಮಂತರಿಗೆ ಹೃದಯವಿಲ್ಲ, ಅವರ ಬಳಿ ಕ್ಯಾಲ್ಕುಲೇಟರ್ ಮಾತ್ರ ಇದೆ. ಜನರು ಅವರನ್ನು ದೇವರಂತೆ ನೋಡುತ್ತಾರೆ, ಆದರೆ ಅವರು ಹೇಗೆ ಕೆಲಸ ಮಾಡುತ್ತಿದ್ದಾರೆಂದು ನಿಮಗೆ ತಿಳಿದಿದೆಯೇ? ಒಬ್ಬ ಶ್ರೀಮಂತ ವ್ಯಕ್ತಿಗೆ ವ್ಯವಹಾರವು ಯುದ್ಧ ಎಂದು ತಿಳಿದಿದೆ. ನೀವು ಯುದ್ಧದಲ್ಲಿ ಶತ್ರುಗಳ ಮೇಲೆ ಹೂಗಳನ್ನು ಎಸೆದರೆ ಅವನು ನಿಮ್ಮನ್ನು ಸುಡುತ್ತಾನೆ. ನಿಮ್ಮ ಭಾವನಾತ್ಮಕ ಮೂರ್ಖತನವೇ ನಿಮ್ಮ ಬಡತನಕ್ಕೆ ಕಾರಣ. ನಿಮ್ಮ ಸಂಬಂಧಗಳನ್ನು ರಕ್ಷಿಸಲು ನೀವು ನಿಮ್ಮ ಬೆಳವಣಿಗೆಯನ್ನು ತ್ಯಾಗ ಮಾಡಿದ್ದೀರಿ. ಡಾರ್ಕ್ ಸೈಕಾಲಜಿ ಎಂದರೆ ನಿಮ್ಮ ಗುರಿಗಾಗಿ ಯಾವುದೇ ಮಿತಿಯನ್ನು ದಾಟುವುದು. ಏಕೆಂದರೆ ನಾನು ನಿಮ್ಮನ್ನು ಅಪರಾಧಿಯಾಗಲು ಹೇಳುತ್ತಿಲ್ಲ, ನಾನು ನಿಮಗೆ ಉದ್ಯಮಿಯಾಗಲು ಹೇಳುತ್ತಿದ್ದೇನೆ. ನೀವು ವ್ಯಾಪಾರ ಮಾಡುವಾಗ ನಿಮ್ಮ ಸ್ವಂತ ಸಹೋದರ ಕೂಡ ನಿಮ್ಮ ಪ್ರತಿಸ್ಪರ್ಧಿ. ನೀವು ಅಂಗಡಿಯಲ್ಲಿ ಕುಳಿತಿರುವಾಗ ನಿಮ್ಮ ಸ್ನೇಹಿತ ಬಂದರೆ ಅವನಿಗೆ ಉಚಿತವಾಗಿ ಸಿಗರೆಟ್ ನೀಡಬೇಡಿ, ಪೂರ್ಣ ಮೊತ್ತವನ್ನು ತೆಗೆದುಕೊಳ್ಳಿ, ಏಕೆಂದರೆ ಆ ಸ್ನೇಹಿತ ಶ್ರೀಮಂತನಾಗಿ ಹೋಗುತ್ತಾನೆ. ಆದರೆ ನೀವು ಅದೇ ಅಂಗಡಿಯಲ್ಲಿ ಹೆಚ್ಚಿನ ಬಿಲ್ಲುಗಳನ್ನು ಬರೆಯುತ್ತಲೇ ಇರುತ್ತೀರಿ. ಮುಂದಿನ ಬಾರಿ ಯಾರಾದರೂ ಸಹಾಯ ಕೇಳಿದಾಗ ನೀವು ಏನು ಗಳಿಸಿದ್ದೀರಿ ಎಂದು ಯೋಚಿಸಿ. ಸ್ವಾರ್ಥಿಯಾಗಿರಿ, ಏಕೆಂದರೆ ನೀವು ಐಸಿಯುನಲ್ಲಿರುವಾಗ ವೈದ್ಯರು ನಿಮ್ಮ ಒಳ್ಳೆಯತನವನ್ನು ನೋಡುವುದಿಲ್ಲ, ಅವರು ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನು ನೋಡುತ್ತಾರೆ. ಮೂರನೆಯ ರಹಸ್ಯವೆಂದರೆ ಸಮಯವು ಕಪ್ಪು ಮಾರುಕಟ್ಟೆ. ಬಡವರ ದೊಡ್ಡ ಭ್ರಮೆ ಎಂದರೆ ಅವನು ಹಣ ಬಹಳ ಮುಖ್ಯ ಎಂದು ಭಾವಿಸುತ್ತಾನೆ. ಅದಕ್ಕಾಗಿ ಅವನು ಹಣವನ್ನು ಬಿಗಿಯಾಗಿ ಹಿಡಿದು ಸಮಯವನ್ನು ನೀರಿನಂತೆ ಬಿಡುತ್ತಾನೆ. ನಿಮ್ಮ ಬೈಕ್ ಕೆಟ್ಟು ಹೋದರೆ 50 ರೂಪಾಯಿಗಳನ್ನು ಉಳಿಸಲು ನೀವು ಅದನ್ನು 2 ಗಂಟೆಗಳ ಕಾಲ ಬಿಸಿಲಿನಲ್ಲಿ ತಳ್ಳುತ್ತೀರಿ. ಅಲ್ಲಿ ನೀವು 50 ರೂಪಾಯಿಗಳನ್ನು ಉಳಿಸಲಿಲ್ಲ. ನೀವು ನಿಮ್ಮ ಜೀವನದ 2 ಅಮೂಲ್ಯ ಗಂಟೆಗಳನ್ನು 1 ಪೈಸೆಗೆ ಮಾರಿದ್ದೀರಿ. ಆ 2 ಗಂಟೆಗಳಲ್ಲಿ ನೀವು ಹೊಸದನ್ನು ಕಲಿತರೆ ಭವಿಷ್ಯದಲ್ಲಿ ನೀವು ಕೋಟ್ಯಾಧಿಪತಿಗಳಾಗುತ್ತೀರಿ. ಒಬ್ಬ ಶ್ರೀಮಂತ ವ್ಯಕ್ತಿ ಮತ್ತೆ ಹಣ ಗಳಿಸಬಹುದು, ಆದರೆ ನೀವು ಸಮಯವನ್ನು ಗಳಿಸಲು ಸಾಧ್ಯವಿಲ್ಲ ಎಂದು ಅವನು ನಂಬುತ್ತಾನೆ. ಅವನು ನಿಮಗೆ ಹಣ ನೀಡುವ ಮೂಲಕ ನಿಮ್ಮ ಸಮಯವನ್ನು ಖರೀದಿಸುತ್ತಾನೆ. ನೀವು 25 ಅಥವಾ 30 ವರ್ಷ ವಯಸ್ಸಿನವರಾಗಿದ್ದರೆ ನಿಮ್ಮ ಬಳಿ ಇರುವುದು 10 ವರ್ಷಗಳ ಗುಣಮಟ್ಟದ ಸಮಯ. ರೀಲ್ಗಳನ್ನು ವೀಕ್ಷಿಸಲು ಅಥವಾ ಚಾಟ್ ಮಾಡಲು ಅದನ್ನು ಬಳಸಬೇಡಿ. ನಿಮ್ಮ ಜೀವನದ ಪ್ರತಿ ಗಂಟೆಗೆ ಬೆಲೆ ನಿಗದಿಪಡಿಸಿ. ಇತರರು ಮಾಡಬಹುದಾದ ಯಾವುದೇ ಕೆಲಸವನ್ನು ಮಾಡಬೇಡಿ, ಏಕೆಂದರೆ ಅದೇ ಸಮಯದಲ್ಲಿ ನೀವು ದೊಡ್ಡ ಆಟದ ಬಗ್ಗೆ ಯೋಚಿಸಿ. 4ನೆಯ ರಹಸ್ಯವೆಂದರೆ ಮಹಿಳೆಯರು ಮತ್ತು ಕಾಮದ ಚಕ್ರ. ನೀವು ಪುರುಷರಾಗಿದ್ದರೆ ಇದನ್ನು ಎಚ್ಚರಿಕೆಯಿಂದ ಆಲಿಸಿ. ಯುವಕ ಈ ಭೂಮಿಯ ಮೇಲೆ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ. ಅವನನ್ನು ಹೇಗೆ ತಡೆಯುವುದು? ಕಬ್ಬಿಣದ ಸರಪಳಿಗಳಿಂದಲ್ಲ, ಆದರೆ ರೇಷ್ಮೆಯಿಂದ. ನೀವು ಅವನನ್ನು ದಾರಗಳಿಂದ ಬಂಧಿಸಬೇಕು. ಅವನನ್ನು ಕಾಮಕ್ಕೆ ಗುಲಾಮನಾಗಿ ಮಾಡಿ ಅದು ಒಂದು ಆಯುಧ. ಅವರು ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಲು ಮತ್ತು ಪರದೆಯ ಹಿಂದೆ ಗಮನ ಹರಿಸಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತಾರೆ. ಇದು ಮೆದುಳಿನಲ್ಲಿ ಅಗ್ಗದ ಡೋಪಮೈನ್ ಅನ್ನು ಬಿಡುಗಡೆ ಮಾಡುತ್ತದೆ ಮತ್ತು ನಿಮ್ಮನ್ನು ಸೋಮಾರಿಗಳನ್ನಾಗಿ ಮಾಡುತ್ತದೆ. ಶ್ರೀಮಂತರು ತಮ್ಮ ಲೈಂಗಿಕ ಶಕ್ತಿಯನ್ನು ಗುರಿಯತ್ತ ನಿರ್ದೇಶಿಸುತ್ತಾರೆ. ನೆಪೋಲಿಯನ್ ಹಿಲ್ ತಮ್ಮ ಪುಸ್ತಕದಲ್ಲಿ ಇದರ ಬಗ್ಗೆ ಬರೆದಿದ್ದಾರೆ. ಸ್ಟೀವ್ ಜಾಬ್ಸ್ ಮತ್ತು ಟೆಸ್ಲಾ ಅವರಂತಹ ಜನರು ಬ್ರಹ್ಮಚಾರ್ಯವನ್ನು ಅಭ್ಯಾಸ ಮಾಡುತ್ತಾರೆ. ನೀವು ಹುಡುಗಿಯರನ್ನು
ಬೆನ್ನಟ್ಟಿದರೆ ನಿಮಗೆ 30 ವರ್ಷ ತುಂಬುವ ಹೊತ್ತಿಗೆ ನಿಮ್ಮ ಜೇಬು ಖಾಲಿಯಾಗುತ್ತದೆ. ಆದ್ದರಿಂದ ನೀವು ಉತ್ತಮ ಜೀವನವನ್ನು ಬಯಸಿದರೆ 90 ದಿನಗಳವರೆಗೆ ಸನ್ಯಾಸಿ ಮೂಡ್ಗೆ ಹೋಗಿ. ಏಕೆಂದರೆ ನೀವು ನಿಮ್ಮ ಇಂದ್ರಿಯಗಳನ್ನು ಗೆದ್ದರೆ ಈ ಜಗತ್ತಿನಲ್ಲಿ ಯಾರು ನಿಮ್ಮನ್ನು ತಡೆಯುವುದಿಲ್ಲ. 5ನೇ ರಹಸ್ಯವೆಂದರೆ ಆಡಂಬರದ ಸ್ನೇಹಿತನ ಸಾಲ. ಇದನ್ನು ಮೊದಲು ಅರ್ಥ ಮಾಡಿಕೊಳ್ಳಿ. ಶ್ರೀಮಂತರಾಗಿರುವುದು ಶ್ರೀಮಂತರಾಗಿ ಕಾಣುವುದಕ್ಕಿಂತ ಭಿನ್ನವಾಗಿದೆ. ಹೌದು, ನೀವು ಅದನ್ನು ಸರಿಯಾಗಿ ಕೇಳಿದ್ದೀರಿ. ಯಾಕೆಂದರೆ 15 ಲಕ್ಷ ಮೌಲ್ಯದ ಕಾರು ಮತ್ತು 1 ಲಕ್ಷ ರೂಪಾಯಿ ಮೌಲ್ಯದ ಫೋನ್ ಹೊಂದಿರುವ ಅನೇಕ ಜನರಿದ್ದಾರೆ. ಆದರೆ ಅವರು ತಮ್ಮ ಕೆಲಸವನ್ನು ಕಳೆದುಕೊಂಡರೆ ಅವರು ಮರುದಿನ ರಸ್ತೆಗೆ ಇಳಿಯುತ್ತಾರೆ. ಇದು ಒಂದು ದೊಡ್ಡ ಹಗರಣದ. ಬ್ಯಾಂಕ್ಗಳು ನಿಮ್ಮನ್ನು ಆಧುನಿಕ ಗುಲಾಮರನ್ನಾಗಿ ಮಾಡಲು ನಿಮಗೆ ಸಾಲಗಳನ್ನು ನೀಡುತ್ತವೆ. ಒಬ್ಬ ಶ್ರೀಮಂತ ವ್ಯಕ್ತಿ ಮೊದಲು ಆಸ್ತಿಗಳನ್ನು ಖರೀದಿಸಿ ಆ ಆಸ್ತಿಗಳಿಂದ ಬರುವ ಹಣದಿಂದ ಐಷಾರಾಮಿ ವಸ್ತುಗಳನ್ನು ಖರೀದಿಸುತ್ತಾನೆ. ಆದರೆ ಬಡವನೊಬ್ಬ ಸಾಲ ಮಾಡಿ ಐಫೋನ್ ಖರೀದಿಸುತ್ತಾನೆ. ಅವನು 50 ಲಕ್ಷಕ್ಕೆ ಮದುವೆಯಾಗುತ್ತಾನೆ ಮತ್ತು ತಮ್ಮ ಸಂಬಂಧಿಕರಿಗಾಗಿ ಸಾಲವನ್ನು ತನ್ನ ಜೀವನದುದ್ದಕ್ಕೂ ತೀರಿಸುತ್ತಾನೆ. ಸಾಲ ವಿಷ. 5 ಫೋನ್ಗಳನ್ನು ಖರೀದಿಸಲು ನಿಮ್ಮ ಬಳಿ ಸಾಕಷ್ಟು ಹಣವಿಲ್ಲದಿದ್ದರೆ ನೀವು ಅವುಗಳನ್ನು ಖರೀದಿಸಲು ಸಾಧ್ಯವಾಗುವುದಿಲ್ಲ ಎಂದರ್ಥ. 6ನೇ ರಹಸ್ಯವೆಂದರೆ ನಿಮ್ಮ ನಾಲಿಗೆಗೆ ಬೀಗ ಹಾಕಿಕೊಳ್ಳುವುದು. ನಮ್ಮಲ್ಲಿ ಹೆಚ್ಚಿನವರು ನಮ್ಮ ಸ್ನೇಹಿತರೊಂದಿಗೆ ಎಲ್ಲವನ್ನು ಹಂಚಿಕೊಳ್ಳುತ್ತಾರೆ. ಅಂದರೆ ಕೆಲಸ ಮಾಡದೆಯೇ ನೀವು ಸಂತೋಷವನ್ನು ಪಡೆಯುತ್ತೀರಿ. ಇದನ್ನು ಅಕಾಲಿಕ ಡೋಪಮೈನ್ ಎಂದು ಕರೆಯಲಾಗುತ್ತದೆ. ನಿಮ್ಮ ಮೆದುಳು ಕೆಲಸ ಮುಗಿದಿದೆ ಎಂದು ಭಾವಿಸುತ್ತದೆ ಮತ್ತು ನಿಮ್ಮನ್ನು ಸೋಮಾರಿಗಳನ್ನಾಗಿ ಮಾಡುತ್ತದೆ. ಇದಲ್ಲದೆ ಇತರರ ಗಮನವು ನಿಮ್ಮ ಕಡೆಗೆ ಸೆಳೆಯಲ್ಪಡುತ್ತದೆ. ಜನರು ನೀವು ಒಳ್ಳೆಯವರಾಗಬೇಕೆಂದು ಬಯಸುತ್ತಾರೆ, ಆದರೆ ನೀವು ಅವರಿಗಿಂತ ಉತ್ತಮವಾಗಿರಬೇಕೆಂದು ಅವರು ಬಯಸುವುದಿಲ್ಲ. ನಿಮ್ಮ ಯೋಜನೆಗಳು ರಹಸ್ಯವಾಗಿಡಿ. 7ನೇ ರಹಸ್ಯವೆಂದರೆ ಒಡನಾಟ ಮತ್ತು ಸ್ನೇಹದ ನಡುವಿನ ವ್ಯತ್ಯಾಸ. ನೀವು ಸುತ್ತಾಡುವ 5 ಜನರ ಸರಾಸರಿ ನೀವು ನಿಮ್ಮ 5 ಸ್ನೇಹಿತರು ಕುಡುಕರಾಗಿದ್ದರೆ ನೀವು 6ನೇ ವ್ಯಕ್ತಿ ಆಗುತ್ತೀರಿ. ಆ 5 ಜನರು ಕೋಟ್ಯಾಧಿಪತಿಗಳಾಗಿದ್ದರೆ ನೀವು 6ನೇ ಕೋಟ್ಯಾಧಿಪತಿಯಾಗುತ್ತೀರಿ. ಬಡವನ ಆಲೋಚನೆಗಳು ಯಾವಾಗಲೂ ನಳ್ಳಿಗಳಂತೆ. ನಳ್ಳಿ ಪಂಜರದಿಂದ ಹೊರಬಂದಾಗ ಉಳಿದವರು ಅದನ್ನು ಕೆಳಗೆ ಎಳೆಯುತ್ತಾರೆ. ಅಂತಹ ಸ್ನೇಹಿತರನ್ನು ಬಿಡಿ. ಸಿಂಹದಂತೆ ಒಂಟಿಯಾಗಿ ಬೇಟೆಯಾಡಲು ಕಲಿಯಿರಿ. ಏಕಾಂತತೆಯನ್ನು ಪ್ರೀತಿಸಿ. ಪುಸ್ತಕಗಳನ್ನು ನಿಮ್ಮ ಸ್ನೇಹಿತರನ್ನಾಗಿ ಮಾಡಿ. ಅದು ನಿಮಗೆ ಬಹಳಷ್ಟು ಒಳ್ಳೆಯದನ್ನು ಮಾಡುತ್ತದೆ. 8ನೇ ರಹಸ್ಯವೆಂದರೆ ಸೇಡು. ಜಗತ್ತು ನಿಮ್ಮನ್ನು ಕ್ಷಮಿಸಲು ಬಯಸುತ್ತದೆ, ಆದರೆ ನಾನು ನಿಮಗೆ ಹೇಳುತ್ತಿದ್ದೇನೆ, ಯೋಧನಿಗೆ ರಾಜನಾಗಲು ನಿಮಗೆ ಇಂಧನ ಬೇಕು. ಅದು ಅವಮಾನ. ನಿಮ್ಮ ಸಂಬಂಧಿಕರು ನಿಮ್ಮ ಸ್ಥಾನಮಾನವನ್ನು ಕೇಳಿದಾಗ, ಆ ಹುಡುಗಿ ನಿನ್ನನ್ನು ತಿರಸ್ಕರಿಸಿದಾಗ, ಹಣದ ಕೊರತೆಯಿಂದಾಗಿ ನಿಮ್ಮ ತಾಯಿಗೆ ಚಿಕಿತ್ಸೆ ನೀಡಲು ಸಾಧ್ಯವಾಗದಿದ್ದಾಗ ನೀವು ಅನುಭವಿಸಿದ ನೋವನ್ನು ನೆನಪಿಡಿ. ಆ ಕೋಪವನ್ನು ಯಾರ ಮೇಲೂ ತೋರಿಸಬೇಡಿ. ಅದನ್ನು ನಿಮ್ಮ ಗುರಿಯ ಮೇಲೆ ಇರಿಸಿ. 5 ವರ್ಷಗಳ ನಂತರ ನಿಮ್ಮನ್ನು ಅವಮಾನಿಸಿದವರ ಕಣ್ಣುಗಳಲ್ಲಿ ಕಾಣುವ ವಿಷಾದವೇ ನಿಮ್ಮ ನಿಜವಾದ ಗೆಲುವು. ಆದ್ದರಿಂದ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಮ ಹಣೆಬರಹವನ್ನು ಬದಲಾಯಿಸುವ ಕೀಲಿಯನ್ನು ನಾನು ನಿಮಗೆ ನೀಡಿದ್ದೇನೆ. ಆದ್ದರಿಂದ ಈಗ ನೀವು ಆ ಕೀಲಿಯನ್ನು ತೆಗೆದುಕೊಂಡು ಮುಂದುವರಿಯುತ್ತೀರಾ ಅಥವಾ ಇಲ್ಲಿಯೇ ಇರುತ್ತೀರಾ? ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.